ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಬಾಲಿ ವ್ಲಾಗ್. ನಾನಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಆದೆ. ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡೆ ನಮ್ಮದು ಸ್ಟೇಲೇ. ದೆನ್ ನಾನು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಜಾಸ್ತಿ ತೊಗೊಂಡೋಗಿದ್ದೆ. ಸೊ ಅದಕ್ಕೆ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡೆ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿ. ದೆನ್ ಟೈಮ್ ಆಯಿತು. ಸೊ ನಾವು ಹೊರಟ್ವಿ ನಮ್ಮ ಸ್ಟೇಯಿಂದ. ನಮಗೆ ಸ್ಟೇ ನಿಯರ್ ತುಂಬ ಪ್ಲೇಸಸ್ ಇರಲಿಲ್ಲ ನೋಡೋಕ್ಕೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇವತ್ತು ಫ್ಲೀ ಮಾರ್ಕೆಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ನಮ್ಮ ಸ್ಟೇಯಿಂದ ನಿಯರ್ ಇತ್ತು. ಒಂದು ಅರೌಂಡ್ 30-40 ಮಿನಿಟ್ಸ್ ಇತ್ತು. ಸೊ ಅದಕ್ಕೆ ಹೊರಟ್ವಿ. ಆನ್ ದ ವೇ ಹೋಗ್ತಾ ತುಂಬ ಚೆನ್ನಾಗಿರೋ ಬಿಲ್ಡಿಂಗ್ಸ್, ಕ್ಯಾಫೆ, ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ಬಾಲಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಕಂಪ್ಲೀಟ್ ಬಾಲಿನೇ ತುಂಬ ಕ್ಯಾಫೇಸ್, ರೆಸ್ಟೋರೆಂಟ್ಸ್, ಮನೆಗಳು, ಏನೇ ಶಾಪ್ಸ್ ಇದ್ರೂ ತುಂಬ ಕ್ಯೂಟ್ ಆ್ಯಂಡ್ ಪ್ರಿಟಿ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಫೆ, ರೆಸ್ಟೋರೆಂಟ್ ಫಾರಿನರ್ಸ್ ಇಂದಾನೆ ತುಂಬಿರುತ್ತೆ. ಲೋಕಲ್ ಇಟ್ಸ್ ಆಲ್ಮೋಸ್ಟ್ ಯಾರು ವಿಸಿಟ್ ಮಾಡಲ್ಲ ಅಂತೆ. ಆಲ್ಮೋಸ್ಟ್ ಎಲ್ಲರೂ ಮನೇಲೇ ತಿಂತಾರೆ. ಸೊ ಅದಕ್ಕೆ ಕೆಫೆ, ರೆಸ್ಟೋರೆಂಟ್ಸ್ ಎಲ್ಲ ಕ್ರೌಡೆಡ್ ಆಗಿರುತ್ತೆ. ಅದು ಫಾರಿನರ್ಸ್ ಇಂದ. ನಾನು ಮಾಡ್ತಾರೆ ಯೂಟ್ಯೂಬ್ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅನ್ಸ್ಬೋದು ನಿಮಗೆ. ಯಾಕೆಂದ್ರೆ ನಾನು ಇದು ಇನ್ಸ್ಟಾಗ್ರಾಮ್ಗೆ ಮಾಡ್ಕೊಂಡಿರೋ ವಿಡಿಯೋ. ನನಗೆ ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡಬೇಕಂತ ಪ್ಲಾನಿಂಗ್ ಏನೂ ಇರಲಿಲ್ಲ. ನಾನು ಇನ್ಸ್ಟಾಗೆ ವ್ಲಾಗ್ ಮಾಡೋಣ ಅಂತ ಪೋಸ್ಟ್ ಮಾಡೋಣ, ಟ್ರಾವೆಲ್ ವ್ಲಾಗ್ ಕಂಪ್ಲೀಟ್ ಬಾಲಿದು ಅಂತ ನಾನು ಕ್ಯಾಪ್ಚರ್ ಮಾಡಿದ್ದೆ. ದೆನ್ ನನ್ನ ಫ್ರೆಂಡ್ಸ್ ಮತ್ತು ಸ್ವಲ್ಪ ಕ್ಲೈಂಟ್ಸ್ ಎಲ್ಲ ಹೇಳಿದ್ರು, ನೀವು ಯೂಟ್ಯೂಬ್ಗೂ ಪೋಸ್ಟ್ ಮಾಡಿ, ನಮ್ಗೆ ಯೂಸ್ಫುಲ್ ಆಗುತ್ತೆ. ನಾವು ತುಂಬ ಜನ ಆಲ್ರೆಡಿ ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಪ್ಯಾಕೇಜ್ ಬೇಡ, ನಮಗೆ ನಾರ್ಮಲ್ ಪ್ರೈಸಿಂಗಲ್ಲೇ ನಾವು ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಆ್ಯಕ್ಚುಲಿ ಪ್ಯಾಕೇಜಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮ್ಮದು ಅರೌಂಡ್ 1,00,000 ಆಗೋದು. ನೀವೇ ಬುಕ್ ಮಾಡ್ಕೊಂಡು ಹೋದರೆ ಅರೌಂಡ್ 80,000 ಅಷ್ಟಾಗುತ್ತೆ. ಸೊ ಒಂದು 20-30,000 ಆದರೂ ನೀವು ಸೇವ್ ಮಾಡ್ಬೋದು. ಸೊ ಪ್ಯಾಕೇಜ್ನ ನೀವು ತೊಗೊಳೋದ್ಕಿಂತ ನೀವೇ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ನನಗೆ ಬಾಲಿಗೆ ಬಂದರೆ. ಯಾಕೆಂದರೆ ನಿಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಎಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮ್ಗೆ ಯಾವ ಥರ ಫುಡ್ ತಿನ್ನಬೇಕು ಎಲ್ಲನೂ ಟ್ರೈ ಮಾಡ್ಬೋದು. ಅಲ್ಲಿ ನಿಮ್ಗೆ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ. ಸೊ ನೀವು ಎಲ್ಲ ಕಡೆ ಟ್ರೈ ಮಾಡ್ಬೋದು. ಫ್ಲೀ ಮಾರ್ಕೆಟ್ ರೀಚ್ ಆದ್ವಿ. ಫ್ಲೀ ಮಾರ್ಕೆಟ್ ರೀಚ್ ಆದಮೇಲೆ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೊಟ್ಟೆ ಹಸಿತಾಯಿತ್ತು ಸ್ವಲ್ಪ ಲೈಟಾಗಿ. ಅದಕ್ಕೆ ಏನಾದರೂ ಸುಮ್ಮನೆ ಫ್ರೂಟ್ಸ್ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಬಾಲಿಲಿ ಎಲ್ಲ ಕಡೆ ನಿಮಗೆ ಎಮ್-ಆರ್ಟ್ ಸಿಗುತ್ತೆ. ಇಲ್ಲಿ ಮಾತ್ರ ನೀವು ಏನೇ ತೊಗೊಂಡ್ರು ಫ್ರೆಶ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಆಫ್ ಇಟ್ಟಿರ್ತಾರೆ. ಸ್ಟಾಫ್ ಕೂಡ ತುಂಬ ಫ್ರೆಂಡ್ ಇರ್ತಾರೆ. ನಿಮ್ಗೆ ಏನಾದ್ರು ಬೇಕು ಅಂದರೂ ಕೊಡ್ತಾರೆ. ಇಲ್ಲಿ ಬಿಯರ್ ಅಂತೂ ನಾರ್ಮಲ್ ಸ್ಟೋರ್ಸಲ್ಲೂ ಬಿಯರ್ ಸಿಗುತ್ತೆ. ಬಿಯರ್ನ ಇಲ್ಲಿ ಆಲ್ಮೋಸ್ಟ್ ಪ್ರಾವಿಜನ್ ಸ್ಟೋರ್, ಚಿಕ್ಕ ಪ್ರಾವಿಜನ್ ಸ್ಟೋರಿಂದನೂ ನಿಮಗೆ ಮಾರ್ಟ್ ಎಲ್ಲ ಕಡೆನೂ ಇಟ್ಟಿರ್ತಾರೆ. ವೆಜಿಟೇರಿಯನ್ಸ್ ಯಾರೇ ಬಂದರೂ ನೀವು ಕಂಪ್ಲೀಟಾಗಿ ರೀಡ್ ಮಾಡಿ, ಇಲ್ಲಾಂದರೆ ಅಲ್ಲಿ ಸ್ಟಾಫ್ನ ಕೇಳಿ ಇದು ಪ್ಯೂರ್ ವೆಜ್ಜಾ ಅಂತ ಕೇಳಿನೇ ತೊಗೋಬೇಕು. ಏಕೆಂದರೆ ಅವ್ರು ಪ್ಯೂರ್ ವೆಜ್ ಅಂತಾರೆ. ಆ ಪ್ಯೂರ್ ವೆಜ್ಜಲ್ಲೂ ಕೂಡ ಎಗ್ ಇರುತ್ತೆ. ದಟ್ಸ್ ವೈ. ನೆಕ್ಸ್ಟು ನಾವು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಥವಾ ಏನಾದ್ರು ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಪ್ರೈಸಿಂಗ್ ಏನು ಕಮ್ಮಿ ಇರಲ್ಲ. ಫ್ರೂಟ್ಸ್ ಎಲ್ಲ 100-200 ರೂಪೀಸ್ ಇರುತ್ತೆ. ಎಲ್ಲಾನು ಕಾಸ್ಟ್ಲಿನೇ ಇರುತ್ತೆ. ಸೊ ಒಂದೊಂದು ಮಾತ್ರ ಕಮ್ಮಿ ಇರುತ್ತೆ ಅಷ್ಟೇ ಪ್ರೈಸಿಂಗ್ ಎಲ್ಲ. ಪ್ರೈಸಿಂಗ್ ನೋಡಿ ತೊಗೊಳ್ಳಿ. ಸುಮ್ಮನೆ ತೊಗೊಂಡು ಮನಿ ವೇಸ್ಟ್ ಮಾಡಬೇಡಿ. ಸೊ ನಿಮ್ಗೆ ತಿನ್ನೋಕ್ಕಾಗುತ್ತೆ ಅಂದರೆ ಮಾತ್ರ ತೊಗೊಳ್ಳಿ. ವೇಸ್ಟ್ ಮಾಡೋಕೆ ಹೋಗಬೇಡಿ. ದುಡ್ಡು ವೇಸ್ಟ್ ಆಗುತ್ತೆ ಮತ್ತು ನಿಮಗೆ ಫುಡ್ಡು ವೇಸ್ಟ್ ಆಗುತ್ತೆ. ಅದಕ್ಕಷ್ಟೇ. ನಾನು ನೂಡಲ್ಸ್ ತೊಗೊಂಡು ಸ್ವಲ್ಪ ನೂಡಲ್ಸ್ ಸ್ಪೈಸಿ ಇರೋದು ತೊಗೊಬಿಟ್ಟಿದ್ದೆ. ನಾನು ಸ್ಪೈಸಿ ಓದಿದ್ದೆ, ಬಟ್ ಇಷ್ಟು ಸ್ಪೈಸಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಹಾಟ್ ವಾಟರ್ ಇತ್ತು ಅಲ್ಲೇ. ನಾವು ಹಾಟ್ ವಾಟರ್ ನಮ್ಗೆ ಆವಾಗಲೇ ಸಿಗಲಿಲ್ಲ. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ಅವರು ವಾಟರ್ ಫಿಲ್ ಮಾಡಿ ಬಾಯ್ಲ್ ಮಾಡಿ ಆಮೇಲೆ ಕೊಟ್ಟರು. ದೆನ್ ನಾನು ಸ್ಪೈಸಿ ಮಸಾಲ ಹಾಕಿದೆ. ನನಗೆ ಗೊತ್ತು ಸ್ಪೈಸಿ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಫುಲ್ ಹಾಕಲಿಲ್ಲ. ಒಂದು ಅರ್ಧ ಭಾಗ ಹಾಕ್ಕೊಂಡು ಅರ್ಧ ಹಾಗೆ ಉಳಿಸ್ಕೊಂಡೆ. ಫಸ್ಟ್ ನಾನು ಹಾಟ್ ವಾಟರ್ ಹಾಕಿದ್ಮೇಲೆ ಸ್ವಲ್ಪ ವೆಜ್ಜೀಸ್ ಆ್ಯಡ್ ಮಾಡಿದ್ದೆ. ವೆಜ್ಜೀಸ್ ಆ್ಯಡ್ ಮಾಡಾದಮೇಲೆ ಸ್ಪೈಸಿ ಮಸಾಲ ಆ್ಯಡ್ ಮಾಡಿದೆ. ಸ್ಪೈಸಿ ಮಸಾಲ ನಾನು ಅಷ್ಟೇ ಆ್ಯಡ್ ಮಾಡಿದೆ. ಯಾಕೆಂದರೆ ನನಗೆ ಗೊತ್ತು ಅದು ತುಂಬ ಸ್ಪೈಸಿ ಇರುತ್ತೆ ಅಂತ. ಅದಕ್ಕೆ ನಂಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆ್ಯಡ್ ಮಾಡಿಕೊಂಡೆ. ಬಟ್ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನಾನು ಕಮ್ಮಿ ಹಾಕಬೇಕಿತ್ತು. ಅದು ನನಗೆ ಕರೆಕ್ಟಾಗಿ ಐಡಿಯಾ ಗೊತ್ತಾಗಲಿಲ್ಲ ಸಡನ್ನಾಗಿ. ಸೊ ಸ್ವಲ್ಪ ನೀರು ಜಾಸ್ತಿ ಆಯಿತು. ಸೊ ಸೂಪ್ ಥರ ಜಾಸ್ತಿ ಬಂತು. ನನಗೆ ಅದಷ್ಟು ಏನು ಇಷ್ಟ ಆಗಲಿಲ್ಲ. ಇಲ್ಲಿ ಯೂಶಲಿ ಮಾರ್ಟಲ್ಲಿ ಎಲ್ಲ ಕಡೆನೂ ಹೊರಗಡೆ ಚೇರು ಮತ್ತು ಟೇಬಲ್ಸ್ ಇಟ್ಟಿರ್ತಾರೆ. ಏಕೆಂದರೆ ಆರಾಮಾಗಿ ಕುತ್ಕೊಂಡು, ತಿನ್ಕೊಂಡು ಅಥವಾ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ನಾನು ಯಾವಾಗಲೇ ನೋಡಿದ್ರು ಫ್ರೆಂಡ್ಸೇ ಇರ್ತಾರೆ. ಯೂಶಲಿ 4-5 ಜನ ಕುತ್ಕೊಂಡು ಚಿಲ್ ಮಾಡ್ತಾ ಇರ್ತಾರೆ. ಸೊ ಆ ಥರ ಇರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಸ್ನ್ಯಾಕ್ಸ್ ಎಲ್ಲ ಇರ್ಬೋದು ಅಂತ. ನೆಕ್ಸ್ಟು ನಂದು ತಿಂದಿದ್ದೆಲ್ಲ ಆಯಿತು. ಸೊ ಹಾಗೆ ಸ್ವಲ್ಪ ಒಂದು ವಾಕ್ ಬಂದ್ವಿ. ಫ್ಲೀ ಮಾರ್ಕೆಟ್ ಆಲ್ರೆಡಿ ಓಪನ್ ಇತ್ತು. ಬಟ್ ನಾವು ಇವಾಗಲೇ ಹೋಗೋದು ಬೇಡ. ಸ್ವಲ್ಪ ಹಾಗೆ ಶಾಪಿಂಗ್ ಹೊರಗಡೆನೂ ಏನೇನೋ ಶಾಪ್ಸ್ ಇತ್ತು. ಸೊ ಅದನ್ನು ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಒಳಗಡೆ ಹೋದ್ವಿ ಫ್ಲೀ ಮಾರ್ಕೆಟ್ ಒಳಗೆ ನಾವು. ನೆಕ್ಸ್ಟ್ ಯಾರಾದರೂ ಬಾಲಿಗೆ ಬರಬೇಕು ಅಂತ ಇದ್ದರೆ, ಈ ಪ್ಲೇಸ್ ಫ್ಲೀ ಮಾರ್ಕೆಟ್ಗೆ ಬರಬೇಕಂತ ಇದ್ದರೆ ಪ್ಲೀಸ್ ಸ್ಕಿಪ್ ಮಾಡಿ. ಯಾಕೆಂದರೆ ನನಗಂತೂ ಇಷ್ಟ ಆಗಲಿಲ್ಲ. ಏಕೆಂದರೆ ಪ್ರೈಸಿಂಗ್ ತುಂಬ ಜಾಸ್ತಿ ಇದೆ. ಈಗ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ 1000 ರೂಪೀಗೆ ಸಿಗೋದು ಇಲ್ಲಿ ಲೈಕ್ 5,000-6,000 ಆ ಥರ. ಈಗ ನಾನು ಮೈಸೂರೊಳಗಿರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಒಂದು 300-400ಗೆ ಸಿಗೋದು ಇಲ್ಲಿ 1000 ರೂಪೀಸ್ ಅಷ್ಟು ಕಾಸ್ಟ್ಲಿ ಇದೆ. ಈಗ ಅಷ್ಟೊಂದು ಪ್ರೈಸ್ ಕೊಟ್ಟು ಅಲ್ಲಿಂದ ತೊಗೊಂಡೋಗೋದೇ ನೆಸೆಸಿಟಿ ಇರಲ್ಲ. ಇಲ್ಲೇನು ಸಿಗಲ್ಲ ಅದನ್ನು ಅಲ್ಲಿ ತೊಗೋಬೋದು. ಬಟ್ ಇಲ್ಲೂ ಸಿಗೋದನ್ನ ಅಲ್ಲೂ ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡು ಲಗೇಜ್ ಎಲ್ಲ ಎತ್ಕೊಂಡು ಕ್ಯಾರಿ ಮಾಡ್ಕೊಬರೋದು ವೇಸ್ಟ್ ಆಫ್ ಮನಿ ಅನ್ನಿಸ್ತು. ಡಿಫ್ರೆಂಟ್ ಆಗಿರೋದಿತ್ತು ಸ್ವಲ್ಪ ಪ್ರಾಡಕ್ಟ್ಸು. ಬಟ್ ಅದು ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಈಗ ನಾವು ಆನ್ಲೈನಲ್ಲಿ ಆ್ಯಪ್ಗಳಲ್ಲಿ ನಾವು ಫ್ಯಾಷನ್ ಜ್ಯುವೆಲ್ರಿ ಎಲ್ಲ ತೊಗೋತೀವಲ್ಲ, ಅಲ್ಲಿ ನನ್ನ ಹತ್ರ ಇರೋ ಸೇಮ್ ಇಯರಿಂಗ್ಸ್ ಬ್ರೇಸ್ಲೆಟ್ಸ್ ಇತ್ತು. ಈಗ ನಾನು 300-400ಗೆ ತೊಗೊಂಡಿರೋದು ಅಲ್ಲಿ 1000-2000 ಇತ್ತು.
ಅದು ತುಂಬಾ ಕಾಸ್ಟ್ಲಿ ಅನ್ನಿಸ್ತು. ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಇದೆ ಪ್ರೈಸಿಂಗಲ್ಲಿ. ನಾವು ಆಲ್ಮೋಸ್ಟ್ 1 ಅವರ್ ಇಲ್ಲಿ ಚೆಕ್ ಮಾಡಿದ್ವಿ ಫ್ಲೀ ಮಾರ್ಕೆಟಲ್ಲಿ. ತುಂಬಾ ಕಮ್ಮಿ ಜನ ಅಷ್ಟೇ ಶಾಪಿಂಗ್ ಮಾಡಿದ್ದು ಇಲ್ಲಿ. ನಾವಿಲ್ಲಿ ಶಾಪಿಂಗ್ ಮಾಡಿದ್ದು ನಮ್ಗೆ ಲಾಸ್ ಅನ್ನಿಸ್ತು. ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಬಟ್ ನಾವು ಲಾಸ್ಟ್ ಡೇ ಶಾಪಿಂಗ್ ಏನು ಮಾಡಿದ್ವಿ, ಆ ಕೃಷ್ಣ ಮಾರ್ಕೆಟಲ್ಲಿ ಕೃಷ್ಣ ಮಾರ್ಕೆಟ್‌ಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬಾ ವೇಸ್ಟ್ ಆಫ್ ಮನಿ ಆಯ್ತು ನಮ್ದು. ನಾವು ಫ್ಲೀ ಮಾರ್ಕೆಟ್‌ಗೆ ಬಂದಿದ್ದೀವಲ್ಲ ಅನ್ನೋ ರೀಸನ್‌ಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಫ್ರಿಡ್ಜ್ ಮ್ಯಾಗ್ನೆಟ್ ಎಲ್ಲ ತಗೊಂಡ್ವಿ. ಇದು ನಾವು ಜಾಸ್ತಿನೇ ಕೊಟ್ಬಿಟ್ವಿ ಪ್ರೈಸಿಂಗೆಲ್ಲ. ನಾವು ಹೊರಗಡೆ ತಗೊಂಡಾಗ ಲಾಸ್ಟ್ ಡೇ ತಗೊಂಡಾಗ ತುಂಬಾ ಕಮ್ಮಿ ಪ್ರೈಸಿಂಗಿಗೆ ಬಂತು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವು ಫಸ್ಟ್ ಡೇ ಎಲ್ಲೂ ಹೋಗಿರ್ಲಿಲ್ಲ. ನಾವೆಲ್ಲೂ ಚೆಕ್ ಮಾಡಿರ್ಲಿಲ್ಲ ಏನು ಪ್ರೈಸಿಂಗ್ ಇದೆ ಅಂತ. ಬಟ್ ಇಲ್ಲಿ ಕೂಡ ನಾವು ಬಾರ್ಗೇನ್ ಮಾಡೇ ತಗೊಂಡಿದ್ದು. ನೀವು ಬಾಲಿಲಿ ಎಲ್ಲೇ ಹೋದ್ರೂ ಬಾರ್ಗೇನ್ ಮಾಡಲೇಬೇಕು. ಯಾಕಂದ್ರೆ ತುಂಬಾ ಜಾಸ್ತಿ ಹೇಳ್ತಾರೆ. ಈಗ ₹100 ಸಿಗೋದನ್ನ ಸಡನ್ ₹500 ಹೇಳ್ಬಿಡ್ತಾರೆ. ಆದ್ರೆ ನೀವು ಕಮ್ಮಿ ಕೇಳಿದ್ರೆ ನೀವು ₹200 ಕೊನೆಗೆ 100 ಬಂದ್ರೆ 100ಗೆ ಕೊಡ್ತಾರೆ ಅವರು. ಅದು ₹50ಗೂ ಲಾಯಕ್ಕಿರಲ್ಲ. ಆದ್ರೂ ₹500 ಹೇಳ್ತಾರೆ. ಅದಕ್ಕೆ ಬಾರ್ಗೇನ್ ಸ್ಕಿಲ್ ಕಲಿಬೇಕು. ಬಾರ್ಗೇನ್ ಮಾಡೋದೇನು ಕೆಡ್ತು ಅಂತ ಅಲ್ಲ. ನೀವು ಫ್ರೆಂಡ್ಲಿಯಾಗಿ ಬಾರ್ಗೇನ್ ಮಾಡಿದ್ರೆ ಅವ್ರು ಕಮ್ಮಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಬೇಕಂತಾನೆ ನಂಗೆ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಇಂಡಿಯನ್ಸ್ ಬಾರ್ಗೇನ್ ಮಾಡೇ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದಕ್ಕೆ. ಅವರು ಮುಖ ನೋಡಿ ಎಲ್ಲ ನನಗೆ ಗೊತ್ತಿರಂಗೆ ಪ್ರೈಸಿಂಗ್ ಹೇಳ್ತಾರೆ. ಯಾಕಂದ್ರೆ ಎಲ್ಲೂನು ಪ್ರೈಸಿಂಗ್ ಮೆನ್ಷನ್ ಇರಲ್ಲ. ಇದನ್ನ ನೋಡಿ ನಂಗೆ ಭಯನೇ ಆಗ್ಬಿಡ್ತು. ಯಾಕೆ ಈ ಥರ ಇಟ್ಟಿದ್ದಾರೆ ಗೊತ್ತಿಲ್ಲ. ಮನೆಗಳಲ್ಲಿ ಇದು ಯೂಸ್ ಮಾಡ್ತಾರೆ ಅನ್ಸುತ್ತೆ ಮೇ ಬಿ ಇಲ್ಲಿ. ಬಾಲಿಲಿ ನೀವು ಎಲ್ಲೇ ಹೋದ್ರುನು ನೀವು ಆಕಾಶ ನೋಡಿದ್ರೆ ಸಾಕು ನಿಮ್ಗೆ ಎಲ್ಲಾ ಕಡೆ ಕೈಟ್ಸ್ ಕಾಣಿಸ್ತಾ ಇರುತ್ತೆ. ಎಲ್ಲಾ ಕಡೆನೂ ಕೈಟ್ ಫೆಸ್ಟಿವಲ್ ನಡೀತಾ ಇರುತ್ತೆ. ಫೆಸ್ಟಿವಲ್ ಅಂತ ಗೊತ್ತಿಲ್ಲ ನಂಗೆ. ಮೇ ಬಿ ಎಲ್ಲಾ ಕಡೆನೂ ಯಾವಾಗಲೂ ಫ್ಲೈ ಮಾಡ್ತಾನೆ ಇರುತ್ತೆ. ನೆಕ್ಸ್ಟ್ ನಾವು ಸ್ಪಾಗ್ ಹೋದ್ವಿ. ಫೂಟ್ ಮಸಾಜ್ ತಗೊಳ್ಳೋಣ ಅಂತ. ಫೂಟ್ ಮಸಾಜ್ ಬಂದ್ಬಿಟ್ಟು ಇಂಡಿಯನ್ ರುಪಿಲಿ ₹300 ಆಯಿತು. ನನಗೆ ವರ್ತ್ ಅನ್ನಿಸ್ತು ₹300ಗೆ. ಅದು 30-35 ಮಿನಿಟ್ಸ್ ಮಾಡಿದ್ರು. ನಾವು ಒನ್ ಡೇ ಬಿಫೋರ್ ಆಲ್ರೆಡಿ ವಾಕ್ ಮಾಡಿ ಲೆಗ್ ಪೇನ್ ಆಗಿತ್ತು ತುಂಬ. ನೆಕ್ಸ್ಟ್ ಡೇನೂ ತುಂಬ ವಾಕ್ ಮಾಡಬೇಕಿತ್ತು. ಆಲ್ಮೋಸ್ಟ್ ಬಾಲಿಲಿ ನೀವು 10 ಡೇಸ್ ಟ್ರಿಪ್ ಬುಕ್ ಮಾಡ್ತೀರಾ ಅಂದರೆ 3-4 ಡೇಸ್ ನೀವು ವಾಕ್ ಮಾಡ್ತೀರಾ ಜಾಸ್ತಿ. ಆ ಟೈಮಲ್ಲಿ ಕಾಲು ಪೇನ್ ಬಂದೇ ಬರುತ್ತೆ. ಸೊ ನೀವು ಅವಾಗವಾಗ ನೀವು ಫ್ರೀ ಟೈಮ್ ಸಿಕ್ಕಾಗ ನಿಮಗೆ ಎಲ್ಲ ರೋಡಲ್ಲೂ ಸ್ಪಾ ಇದ್ದೇ ಇರುತ್ತೆ. ಫೂಟ್ ಮಸಾಜ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಅವಾಗ ನಿಮ್ಮ ಕಾಲು ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನೀವು ಎಷ್ಟೇ ದೂರ ನಡೆದ್ರೂ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ನೀವು ಬಾಲಿಗೆ ಬರೋದಕ್ಕಿಂತ ಮುಂಚೆ 1 ವೀಕ್ ಬಿಫೋರ್ ನೀವು ನಿಮ್ಮೂರಲ್ಲೇ ಸ್ವಲ್ಪ ಮನೆ ಹತ್ರ ಎಲ್ಲ ವಾಕ್ ಮಾಡಿ. ನಾನು ಅಷ್ಟೇ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡೇ ಬಂದೆ. ಏಕೆಂದರೆ ಡೈರೆಕ್ಟ್ ಸಡನ್ನಾಗಿ ಇಲ್ಲಿ ಬಂದು ತುಂಬ ನಡೆದ್ರೆ ಕಾಲು ನೋವು ಬರುತ್ತೆ. ಸೊ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಬೆಟರ್. ಇವರಂತೂ ತುಂಬ ಟೆಕ್ನಿಕ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರು ಲೆಗ್ ಮಸಾಜ್‌ನ. ನನಗಂತೂ ಫುಟ್ ಮಸಾಜ್ ಸಖತ್ ಇಷ್ಟ ಆಯಿತು. ಯಾಕೆಂದರೆ ಅವ್ರು ಯೂಸ್ ಮಾಡೋ ಟೆಕ್ನಿಕ್‌ಗೆ ತುಂಬ ರಿಲ್ಯಾಕ್ಸ್ ಆಗ್ತಿತ್ತು ಕಾಲು. ಮತ್ತು ಅವ್ರಿಗೆ ಪ್ರೆಷರ್ ಯಾವ ಥರ ಬೇಕು ಅಂತ ಕೇಳ್ತಾರೆ. ಸ್ಟ್ರಾಂಗ್ ಬೇಕಾ, ಮೀಡಿಯಮ್ ಬೇಕಾ ಅಥವಾ ನಾರ್ಮಲಾಗಿ ಬೇಕಾ ಅಂತ. ನಾನು ಮೀಡಿಯಮ್ ತೊಗೊಂಡಿದ್ದೆ. ಸ್ಟ್ರಾಂಗ್ ಅಂತೂ ಆಗಲ್ಲ. ಯಾಕೆಂದರೆ ಅವ್ರು ತುಂಬ ಪ್ರೆಷರ್ ಮಾಡ್ತಾರೆ. ಸೊ ಅದು ತುಂಬ ಪೇನ್ ಆಗಿಬಿಡುತ್ತೆ. ಸೊ ಒಬ್ಬೊಬ್ಬರು ಮಾಡಿಸ್ಕೋತಾರೆ ಸ್ಟ್ರಾಂಗ್. ನನಗೆ ಮೀಡಿಯಮ್ಮೇ ಕಂಫರ್ಟಬಲ್ ಆಗಿತ್ತು. ನಂಗೆ ಅದೇ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ನಂಗೆ ಲಿಟ್ರಲಿ ನಿದ್ದೆನೇ ಬಂದುಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರು. ಪ್ರೈಸಿಂಗ್ ಎಲ್ಲ ತುಂಬ ವರ್ತ್ ಆಗಿದೆ. ನೀವು 300, 400, 500 ಆ ಥರ ಪ್ರೈಸಿಂಗಲ್ಲಿ ಸಿಗುತ್ತೆ ನಿಮಗೆ. ಈ ಸ್ಪಾನೇ ನೋಡೋಕೆ ಒಂಥರ ಕೆಫೆ ಥರ ಇತ್ತು. ಒಳಗಡೆನೂ ಅಷ್ಟೇ ತುಂಬ ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ರು. ನೆಕ್ಸ್ಟ್ ನಾವು ಹಾಗೆ ಸ್ವಲ್ಪ ಓಡಾಡಿಕೊಂಡು ಜ್ಯೂಸ್ ಏನಾದ್ರು ಕುಡಿಯೋಣ, ಫ್ರೂಟ್ಸ್ ಏನಾದ್ರು ತಿನ್ನೋಣ ಅಂತ ನೋಡಿದ್ವಿ. ಮತ್ತೆ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಮಗೆ ನಿಯರ್ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಇಂಡಿಯನ್ ರೆಸ್ಟೋರೆಂಟ್ ಅಂದರೆ ಪಂಜಾಬಿ ರೆಸ್ಟೋರೆಂಟ್ ಇತ್ತು. ಬಟ್ ಅಲ್ಲಿಗೆ ಹೋಗ್ತಾ ಅಂದಿವೆ. ಅಲ್ಲಿ ಸ್ವಲ್ಪ ನಮಗೆ ಬೇರೆ ಬೇರೆ ಬ್ಯಾಗ್ಸು ಮತ್ತು ಬೇರೆ ಗಿಫ್ಟಿಂಗ್ ಐಟಮ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ಪ್ರೈಸಿಂಗ್ ತುಂಬ ಕಾಸ್ಟ್ಲಿ ಇದೆ. ನಾವು ಒಳಗಡೆನೇ ಕಾಸ್ಟ್ಲಿ ಇರುತ್ತೆ ಅಂದರೆ ಈಚೆ ಇನ್ನೂ ಡಬಲ್ ಕಾಸ್ಟ್ಲಿ ಇದೆ. ಸೊ ನಾವು ಅಲ್ಲಿ ತಗೊಳ್ಳಿಲ್ಲ. ದೆನ್ ನಾವು ಪಂಜಾಬಿ ರೆಸ್ಟೋರೆಂಟ್‌ಗೆ ಹೋದ್ವಿ. ಬಟ್ ನಂಗೆ ಯಾಕೋ ಅಲ್ಲಿ ಫುಡ್ ಇಷ್ಟ ಆಗಲಿಲ್ಲ. ತುಂಬ ವೆರೈಟೀಸ್ ಇರಲಿಲ್ಲ. ತುಂಬ ಲೆಸ್ ವೆರೈಟಿ ಇತ್ತು. ಇಂಡಿಯನ್ ಫುಡ್ಡೇ ಅಲ್ಲ ಅನ್ನೋ ಥರ ಅಷ್ಟು ಕಮ್ಮಿ ಇತ್ತು ವೆರೈಟೀಸ್. ದೆನ್ ನಾವು ಅಲ್ಲಿಂದ ಬೇಡ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ರೆಸ್ಟೋರೆಂಟ್ ಎದುರುಗಡೆ ತುಂಬ ಚೆನ್ನಾಗಿರೋ ಬಟ್ಟೆ ಅಂಗಡಿ ಎಲ್ಲ ಇತ್ತು. ನನಗಂತೂ ಒಂದೊಂದು ನೋಡಿನೂ ತಗೋಬೇಕು ಅನಿಸ್ತಿತ್ತು. ಬಟ್ ನಾನು ಎಲ್ಲೂ ಶಾಪಿಂಗ್ ಮಾಡಲಿಲ್ಲ. ನಂಗೆ ಲಾಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡೆ ಟೈಮೇ ಸಿಗಲಿಲ್ಲ. ದೆನ್ ನಾವು ನಮ್ಮ ಕ್ಯಾಬ್ ಡ್ರೈವರ್‌ಗೆ ಕಾಲ್ ಮಾಡಿದ್ವಿ. ಅವ್ರೇನಂತ ಅಂದ್ರು, "ಅದು ಒನ್ ವೇ ನೀವು ಬಂದಿರೋದು. ಸೊ ನೀವೇ ನಡ್ಕೊ ಬರ್ಬೇಕು ಫ್ಲೀ ಮಾರ್ಕೆಟ್‌ಗೆ" ಅಂದ್ರು. ಸೊ ನಾವು ದೂರ ನಡ್ಕೊಂಡು ಹೋಗಿರೋರು ವಾಪಸ್ ಫ್ಲೀ ಮಾರ್ಕೆಟಿಗೆ ಬಂದ್ವಿ. ಸೊ ದೆನ್ ಅವ್ರು ನಮ್ಮನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡೋದ್ರು. ಇಲ್ಲಿ ಎಲ್ಲ ಗಾಡಿ ಪಾರ್ಕಿಂಗುನು ತುಂಬ ನೀಟಾಗಿ ಪ್ಲೇಸ್ ಮಾಡಿರ್ತಾರೆ. ನಮ್ಮ ಟ್ರಿಪ್‌ಗೆ ಅರೌಂಡ್ 1,00,000 ಖರ್ಚಾಯಿತು ಒಬ್ಬರಿಗೆ. ನನಗೆ ಅರೌಂಡ್ 1,40,000 ಖರ್ಚಾಯಿತು. ಯಾಕೆಂದ್ರೆ ನನ್ನ ಬಟ್ಟೆದೇನೆ 40,000 ಮೋರ್ ದ್ಯಾನ್ 40,000 ಆಯಿತು ನಂದು. ಫ್ಲೈಟ್ ಬಂದುಬಿಟ್ಟು 40,000 ಲೈಕ್ 2 ಸೈಡ್‌ಗಾಯಿತು. ಬಟ್ ಎಕ್ಸ್ಟ್ರಾ ವೀಸಾ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಎಕ್ಸ್ಟ್ರಾ ಬಿತ್ತು. ವೀಸಾ ಬಂದು 3,000 ಆಯಿತು. ಹೆಲ್ತ್ ಇನ್ಶೂರೆನ್ಸ್ 2,000 ಆಯ್ತು ಅನ್ಸುತ್ತೆ. ಸೊ ಅರೌಂಡ್ 45,000 ಟೂ ಸೈಡ್‌ಗೆ ಒಬ್ರಿಗಾಗುತ್ತೆ. ಬಾಲಿಲಿ ಸ್ಟೇ ಮತ್ತು ಫುಡ್ ಆಲ್ಮೋಸ್ಟ್ ಕಮ್ಮಿನೇ ಪ್ರೈಸಿಂಗ್. ಬಟ್ ನೀವು ಬಾಲಿ ಫುಡ್ ತೊಗೊಂಡ್ರೆ ಮಾತ್ರ ಕಮ್ಮಿ ಇರುತ್ತೆ. ಇಂಡಿಯನ್ ಫುಡ್ ತೊಗೊಂಡ್ರೆ ಕಾಸ್ಟ್ಲಿ ಇರುತ್ತೆ. ಫ್ಲೈಟ್ ಚಾರ್ಜಸ್ಸೇ ಜಾಸ್ತಿ. ಯೂಶುವಲಿ ಕಪಲ್ಸ್ ಯಾಕೆ ಬರ್ತಾರೆ ಅಂತ ಅಂದರೆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಮನೇಲಿ ಒಪ್ಕೊಂಡು ಕಳಿಸ್ಕೊಡ್ತಾರೆ. ಸೊ ಅದಕ್ಕೆ ಪ್ರೈಸಿಂಗ್ ಜಾಸ್ತಿ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಫ್ರೆಂಡ್ಸ್ ಎಲ್ಲ ಜಾಸ್ತಿ ವಿಸಿಟ್ ಮಾಡಲ್ಲ ಇಂಡಿಯನ್ಸ್. ಫ್ರೆಂಡ್ಸ್ ಗ್ಯಾಂಗ್
ಬ್ಯಾಂಗಲ್ ಜಾಸ್ತಿ ವಿಸಿಟ್ ಮಾಡಲ್ಲ. ಯಾಕೆಂದರೆ ಪ್ರೈಸಿಂಗ್ ಜಾಸ್ತಿ ಇದೆ. ಥೈಲ್ಯಾಂಡ್ ಕ್ರಾಬಿ ಎಲ್ಲ ಆದರೆ ನಿಯರ್ ಇದೆ. ಸೊ, ಅದಕ್ಕೆ ಹೋಗ್ಬಿಡ್ತಾರೆ. ಬಟ್ ಇದಾದರೆ ಸ್ವಲ್ಪ ದೂರ ಇದೆ. ಪ್ರೈಸಿಂಗ್ ಎಲ್ಲ ಜಾಸ್ತಿ ಇದೆ. ಫ್ಲೈಟ್ ಚಾರ್ಜಸ್ ಆಗಲಿ, ಫುಡ್ ಸ್ಟೇ ಎಲ್ಲ. ಸ್ಟೇ ವರ್ತ್ ಇದೆ. ಸ್ಟೇ ಹುಡುಕ್ಬೇಕು ತುಂಬ ನೀವು. ಹುಡುಕಿ ಬುಕ್ ಮಾಡಿದ್ರೆ ಒಳ್ಳೆ ಸ್ಟೇ ಸಿಗುತ್ತೆ. ನಾನು ಯೂಶುವಲಿ ಏನು ಮಾಡ್ತೀನಿ ಯಾವಾಗಲೂ ಅಂತ ಅಂದರೆ ಗೂಗಲ್ ಮ್ಯಾಪ್ ಓಪನ್ ಮಾಡ್ತೀನಿ. ನಾನು ಯಾವ ಟೂರಿಸ್ಟ್ ಪ್ಲೇಸ್ ನಿಯರ್ ನಾನು ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಝೂಮ್ ಮಾಡಿಬಿಟ್ಟು ಅಲ್ಲಿ ನಿಯರ್ ಯಾವುದಿರುತ್ತೆ ಸ್ಟೇನ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಯಾವುದು ಬೆಸ್ಟ್ ಪ್ರೈಸ್ ಇರುತ್ತೆ, ಬೆಸ್ಟ್ ವ್ಯೂ ಇರುತ್ತೆ. ಪ್ರೈಸ್ ಬೆಸ್ಟ್ಗಿಂತ ವ್ಯೂ ಚೆನ್ನಾಗಿರಬೇಕು, ಆ ಜಾಗ ಚೆನ್ನಾಗಿರಬೇಕು. ನಾನು ಎಲ್ಲ ರಿವ್ಯೂನ ಓದ್ಬಿಟ್ಟು ಯಾವ್ದು ಚೆನ್ನಾಗಿರುತ್ತೆ ಎಲ್ಲ ನೋಡಿ ನಾನು ಬುಕ್ ಮಾಡ್ಕೋತೀನಿ. ಸೊ, ನಾನು ಯೂಶುವಲಿ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ನಾನು ಪ್ಲ್ಯಾನ್ ಮಾಡೋದೇ ಗೂಗಲ್ ಓಪನ್ ಮಾಡಿಕೊಂಡು ಲೊಕೇಶನ್ನ ನಾನು ಝೂಮ್ ಮಾಡಿ ನೋಡಿ ನಿಯರ್ ಏನೇನಿದೆ ಚೆನ್ನಾಗಿದೆ ಅಂತ ನೋಡಿ ರೆಸ್ಟೋರೆಂಟ್ ಆಗಲಿ ಸ್ಟೇ ಆಗಲಿ ನಾನು ಎಲ್ಲನೂ ಆಲ್ಮೋಸ್ಟ್ ಫಸ್ಟೇ ಬುಕ್ ಮಾಡಿರ್ತೀನಿ. ನಾನು ಫಸ್ಟ್ ಡೇ ಒಂದು ಕಡೆ ಹೋಗಬೇಕು ಅಂದರೆ ನಾನು ರೆಸ್ಟೋರೆಂಟ್ ನಮ್ಮ ಮಧ್ಯಾಹ್ನ ಎಲ್ಲಿ ಊಟ ಮಾಡಬೇಕು, ನೈಟ್ ಎಲ್ಲಿ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಲಿಸ್ಟ್ ಮಾಡಿರ್ತೀನಿ. ಸೊ, ನಾವು ಅಲ್ಲೋದ್ಮೇಲೆ ಎಲ್ಲೋಗೋದು, ಹೇಗೆ ಮಾಡೋದು ಅಂತ ಹುಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಸೊ, ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಬೆಟರ್ ಅನಿಸುತ್ತೆ. ಸೊ, ಆರಾಮಾಗಿ ಹೋಗ್ಬಿಟ್ಟು ಜಾಗನ ನೋಡಿಕೊಂಡು ತಿನ್ಬೋದು. ಇಲ್ಲಿ JFC ತುಂಬ ಫೇಮಸ್. ನಮ್ಮ ಇಂಡಿಯಾದಲ್ಲಿ KFC ಹೇಗೆ ಇಲ್ಲಿ JFC ಹಾಗೆ ಫೇಮಸ್. ಬಟ್ ನಾನು ಹೋಲ್ ಟ್ರಿಪ್ಪಲ್ಲಿ JFC ಟ್ರೈ ಮಾಡಕ್ಕೆ ನಂಗೆ ಟೈಮೇ ಸಿಗಲಿಲ್ಲ. ನಂಗೆ ಆಲ್ಮೋಸ್ಟ್ ಒಂದು 10 ಕಡೆ ಕಾಣಿಸ್ತು JFC. ಬಟ್ ನಾನು ಟ್ರೈ ಮಾಡಕ್ಕೆ ಟೈಮೇ ಸಿಗಲಿಲ್ಲ. ನಾನು ನೆಕ್ಸ್ಟ್ ಏನಾದ್ರು ಫ್ಯೂಚರಲ್ಲಿ ಬಾಲಿಗೆ ಹೋದರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಸ್ಟಾರ್ಬಕ್ಸ್ ಇದೆ, ಮೆಕ್ಡಿ ಇದೆ, ಡಾಮಿನೋಸ್ ಇದೆ, ಎಲ್ಲಾನು ಇದೆ ಬಾಲಿಲಿ. ತುಂಬ ಚೆನ್ನಾಗಿದೆ. ಎಲ್ಲ ಕೆಫೆ ರೆಸ್ಟೋರೆಂಟ್‌ಗಳು ಕೂಡ ನಾರ್ಮಲ್ ಆಗಿಲ್ಲ, ತುಂಬ ಲಕ್ಸುರಿ ಆಗಿದೆ. ನೆಕ್ಸ್ಟ್ ನಾವು ಅನ್ನಪೂರ್ಣ ರೆಸ್ಟೋರೆಂಟ್‌ಗೆ ಹೋದ್ವಿ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 4, 5 ರೆಸ್ಟೋರೆಂಟ್ ಇದೆ ಬಾಲಿಲಿ. ಅನ್ನಪೂರ್ಣ ಡಿಲೈಟ್, ಅನ್ನಪೂರ್ಣ ರೆಸ್ಟೋರೆಂಟ್ ಅಂತ ಇದೆ. ಸೊ, ನೀವೇನಾದ್ರೂ ಬಾಲಿಗೆ ಬಂದರೆ ಇಲ್ಲಿ ಟ್ರೈ ಮಾಡಿ. ಯಾಕೆಂದರೆ ಫುಡ್ ತುಂಬಾನೇ ಚೆನ್ನಾಗಿದೆ. ಓನರ್ ಬಂದ್ಬಿಟ್ಟು ತಮಿಳ್ನಾಡವರಂತೆ. ನಾವು ಶೆಫ್‌ನ ಕೇಳಿದ್ವಿ ಓನರ್ ಬಂದ್ಬಿಟ್ಟು ಎಲ್ಲಿಯವರು ಅಂತ. ಅವರು ಅವಾಗ ಹೇಳಿದ್ರು. ಅವಾಗ ನಮಗೆ ಖುಷಿ ಆಯಿತು. ಓಕೆ, ಪರವಾಗಿಲ್ಲ ಅಲ್ಲಿಂದ ಬಂದು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ದೆನ್ ನಾವು ಫುಡ್ ಆರ್ಡರ್ ಮಾಡಿದ್ವಿ. ಫುಡ್ ಮೆನ್ಯೂ ನಮ್ಗೆ ಇಷ್ಟ ಆಯಿತು. ಪ್ರೈಸಿಂಗ್ ಸ್ವಲ್ಪ ಕಾಸ್ಟ್ಲಿ ಇತ್ತು ಕಂಪೇರ್ ಟು ಬಾಲಿನೀಸ್ ಫುಡ್, ಇಂಡೋನೇಷಿಯನ್ ಫುಡ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಇತ್ತು. ಬಟ್ ಓಕೆ, ನಮ್ಮ ಇಂಡಿಯನ್ ಫುಡ್‌ಗೆ ನಾವು ಅಷ್ಟು ಕೊಟ್ಟು ತಿನ್ಬೋದು. ಬಟ್ ನನಗನ್ಸಿದ್ದು ಪರ್ಸ್ನಲ್ ಒಪಿನಿಯನ್ ಏನಂದರೆ ಪ್ರೈಸಿಂಗ್‌ನ ಸೈಡಿಗಿಡಿ, ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಬಾಲಿಲಿ ಎಲ್ಲ ಕಡೆನೂ ನಿಮಗೆ ಆರ್ಡರ್ ತಗೊಳಕ್ಕೆ ಬರೋರೆಲ್ಲ ತುಂಬ ಯಂಗ್ ಆಗಿರ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಹುಡುಗಿಯರೇ ಇರ್ತಾರೆ. ನಂಗೆ ಅದು ಖುಷಿ ಆಯಿತು. ತುಂಬ ಫ್ರೆಂಡ್ಲಿ ಇರ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ, ಮೇನ್ ಥಿಂಗ್ ಅದು. ಇಲ್ಲಿ ಮತ್ತೆ ಸ್ಟಾಫ್ ಎಲ್ಲ ನಮ್ಮನ್ನ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಸೊ, ನಮಗೇನಾದ್ರು ಬೇಕಾ, ರಿಕ್ವೈರ್ಮೆಂಟ್ ಇದೆಯಾ ಅಂತ ಅವಾಗವಾಗ ಕೇಳ್ತಾನೆ ಇರ್ತಾರೆ. ಸೊ, ನನಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವರು ಏನು ಕೊಡ್ತಾರೆ ಅದು ತುಂಬ ಮೇನ್ ಅನಿಸುತ್ತೆ. ಯಾಕೆಂದರೆ ಅವ್ರ ಸರ್ವಿಸ್ ನೋಡಿದ್ರೆ ನಾವು ಮತ್ತೆ ಮತ್ತೆ ಹೋಗೋದು. ಈ ರೆಸ್ಟೋರೆಂಟ್ ನಮಗೆ ಮತ್ತೆ 2, 3 ಕಡೆ ಸಿಕ್ತು. ಸೊ, ನಾವು ಮತ್ತೆ ಅಲ್ಲಿನೂ ಕೂಡ ವಿಸಿಟ್ ಮಾಡಿದ್ವಿ. ಯಾಕೆಂದರೆ ನಾವು ಒಂದು ಕಡೆ ವಿಸಿಟ್ ಮಾಡಿದಾಗಲೇ ನಮ್ಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕಷ್ಟೇ. ನೀವು ಹೊರಗಡೆ ಏನೇ ಫುಡ್ ತೊಗೊಳೋದಾದ್ರೂ ಫಸ್ಟ್ ನಿಮ್ಗೆ ಏನು ಬೇಕು ಮೇಯ್ನಾಗಿ ಅದನ್ನು ತಗೊಳ್ಳಿ. ನೀವು ತಿಂದಾಗಿ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಆರ್ಡರ್ ಮಾಡಿ. ಯಾಕೆಂದರೆ ನಿಮಗೆ ಒಂದೊಂದು ಸರಿ ಅವ್ರು ಕೊಡೋದು ಲಾರ್ಜ್ ಕ್ವಾಂಟಿಟಿಲಿ ಕೊಡ್ತಾರೆ. ಈಗ ನೀವು ಒಂದು ಏನೇ ಬಿರಿಯಾನಿ ಆರ್ಡರ್ ಮಾಡಿದ್ರು ನಾವು ಅನ್ಕೋತೀವಿ 2 ಬಿರಿಯಾನಿ ಆರ್ಡರ್ ಮಾಡ್ತೀವಿ ಇಬ್ಬರಿಗೆ. ಒಂದೇನೇ ಲಾರ್ಜ್ ಕ್ವಾಂಟಿಟಿ ಕೊಡ್ತಾರೆ. ಸೊ, ಒಂದನ್ನೇ ಇಬ್ಬರು ತಿನ್ಬೋದು ಅಷ್ಟು ಕೊಡ್ತಾರೆ. ಸೊ, ನಾವು ಅವ್ರಿಗೆ ಕೇಳೋಕ್ಕೂ ಆಗಲ್ಲ ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ಕೇಳೋಕ್ಕಾಗಲ್ಲ. ಸೊ, ಅದಕ್ಕೆ ಫಸ್ಟ್ ಒಂದು ಆರ್ಡರ್ ಮಾಡಿ. ನಿಮ್ಗೆ ಬೇಕು ಅಂದರೆ ಆಮೇಲೆ ಇನ್ನೊಂದು ಆರ್ಡರ್ ಮಾಡಿದ್ರೆ ಬೆಟರ್ ಅನ್ಕೋತೀನಿ. ಯಾಕೆಂದರೆ ಒಂದೊಂದು ಬಿರಿಯಾನಿಗೆ ₹1000 ಪ್ರೈಸ್ ಇರುತ್ತೆ. ಸೊ, ನೀವು ಸುಮ್ಮನೆ ಇನ್ನೊಂದು ತೊಗೊಂಡು ವೇಸ್ಟ್ ಆಗುತ್ತೆ. ಪಾರ್ಸೆಲ್ ತೊಗೊಂಡು ನಿಮ್ಗೆ ತಿನ್ನೋಕ್ಕೆ ಟೈಮ್ ಸಿಗಲ್ಲ. ಬಾಲಿಲಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ರೆಸ್ಟೋರೆಂಟಲ್ಲೂ ಪಿಕಲ್ ಕೊಡ್ತಾರೆ. ಸಮ್‌ಟೈಮ್ಸ್ ಅಲ್ಲೇ ಇಟ್ಟಿರ್ತಾರೆ, ಇಲ್ಲಾಂದರೆ ಕೇಳಿದ್ರೆ ಕೊಡ್ತಾರೆ. ಪಿಕಲ್ ಮಾತ್ರ ಸೂಪರ್ ಆಗಿರುತ್ತೆ. ಯಾರಾದ್ರು ಬಾಲಿಗೆ ಬಂದರೆ ಇಂಡಿಯನ್ ರೆಸ್ಟೋರೆಂಟ್ ಟ್ರೈ ಮಾಡ್ತಾ ಇದ್ರೆ ಪಿಕಲ್ ಕೇಳಿ. ಅದು ಮ್ಯಾಂಗೋ ಪಿಕಲ್ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಎಗ್ ಚಿಲ್ಲಿ ತೊಗೊಂಡ್ವಿ, ಅದು ತುಂಬಾನೇ ಚೆನ್ನಾಗಿತ್ತು. ಫುಡ್ ಮಾತ್ರ ನಿಜವಾಗ್ಲೂ ಸ್ಯಾಟಿಸ್ಫೈ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಅಪ್ಡೇಟ್‌ನ ಕಾಯ್ತಾ ಇರಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.